ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆದು ಮತಗಳು ಮತಯಂತ್ರಗಳಲ್ಲಿ ಭದ್ರವಾಗಿದೆ. ರಿಸಲ್ಟ್ಗೆ ಇನ್ನು 20 ದಿನ ಬಾಕಿ ಇದೆ. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಇದೆ. ಆದರೆ ಈ ವಿಚಾರದಲ್ಲಿ ಈ ಒಂದೇ ಒಂದು ಉಪಚುನಾವಣೆ ಕಾಂಗ್ರೆಸ್ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಚುನಾವಣೆಗೆ ಮೊದಲು ಟಿಕೆಟ್ ಕೊಟ್ಟಿಲ್ಲ ಅಂತ ಮುಸ್ಲಿಮರು ಕಾಂಗ್ರೆಸ್ ಮೇಲೆ ರೊಚ್ಚಿಗೆದ್ದಿದ್ರು. ಈ ಬಾರಿ ನಮಗೆ ಟಿಕೆಟ್ ಸಿಗದಿದ್ದಕ್ಕೆ ಕಾಂಗ್ರೆಸ್ ಸೋಲಿಸ್ತೀವಿ ಅಂತ ಕೆಲ ಮುಸ್ಲಿಮರು ಸವಾಲ್ ಹಾಕಿದ್ರು. ಆದರೆ ಈಗ ಚುನಾವಣೆ ಮುಗಿಯುತ್ತಿದ್ದಂತೆ ಈ ಕ್ಷೇತ್ರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಕೇಳಿ ಬಂದು ಈಗ ಮುಸ್ಲಿಂ ನಾಯಕರಿಗೆ ಕಾಂಗ್ರೆಸ್ ಮುಟ್ಟಿ ನೋಡಿಕೊಳ್ಳುವ ಏಟು ಕೊಡ್ತಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಸಿಗಲೇಬೇಕು ಎಂದು ಪಟ್ಟು ಹಿಡಿದಿದ್ದು ಸಚಿವ ಜಮೀರ್ ಅಹಮದ್ ಖಾನ್. ಮುಸ್ಲಿಂ ಹೆಚ್ಚಿರೋ ಕ್ಷೇತ್ರದಲ್ಲಿ ಈಗ ತಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಗಬೇಕು ಎಂದಿದ್ರು. ಇದಾದ ಮೇಲೆ ಶಾಮನೂರು ಶಿವಶಂಕರಪ್ಪ ಪುತ್ರ ಮಲ್ಲಿಕಾರ್ಜುನ್ ನನ್ನ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಕ್ಷೇತ್ರಕ್ಕೆ ಬಂದಿದ್ದ ಜಮೀರ್ ಮೇಲೂ ರೊಚ್ಚಿಗೆದ್ದು ಕೊನೆಗೆ ಸಮರ್ಥ್ಗೆ ಟಿಕೆಟ್ ಗಿಟ್ಟಿಸಿಕೊಂಡಿದ್ರು. ಆಮೇಲೆ ಬೇಜಾರಾಗಿದ್ದ ಜಮೀರ್ ಕೂಡ ಶಾಮನೂರು ಮನೆಗೆ ಹೋಗಿ ಅವರಿಗೆ ಬೆಂಬಲ ಕೊಡೋ ಕೆಲಸ ಮಾಡಿದ್ರು. ಆದ್ರೆ ಈಗ ಕಾಂಗ್ರೆಸ್ಗೆ ಸೋಲಿನ ಭೀತಿ ಶುರುವಾಗಿದ್ದು ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆಗಿದೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿದೆ. ಅದಕ್ಕಾಗಿ ಈ ಆರೋಪ ಈಗ ಜಮೀರ್ ಮೇಲೆ ಬಂದಿದೆ. ಜಮೀರ್ ಎಸ್ಡಿಪಿಐ ಅಭ್ಯರ್ಥಿಗೆ ದುಡ್ಡು ಕೊಟ್ಟು ಗೆಲ್ಲಲು ಬೆಂಬಲ ಕೊಟ್ಟಿದ್ರು ಅನ್ನೋ ಆರೋಪ ಹೊತ್ತಿದ್ದಾರೆ. ಹಾಗಾಗಿ ಅವರ ಆಪ್ತರನ್ನು ಈಗ ಒಬ್ಬೊಬ್ಬರನ್ನೇ ಕಾಂಗ್ರೆಸ್ ಬಲಿ ಕೊಟ್ಟಿದೆ. ಮೊದಲು ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ನಜೀರ್ ಅಹಮದ್ ರನ್ನು ಕಾಂಗ್ರೆಸ್ ಆ ಸ್ಥಾನದಿಂದ ವಜಾ ಮಾಡಿದ್ರೆ ಈಗ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ನ ಪಕ್ಷದಿಂದಲೇ ಕಾಂಗ್ರೆಸ್ ಅಮಾನತು ಮಾಡಿದೆ. ಅಬ್ದುಲ್ ಜಬ್ಬಾರ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಟಿಕೆಟ್ ಕೇಳಿದ್ರು. ಜಮೀರ್ ಕೂಡ ಇವರಿಗೆ ಕೊಡಬೇಕೆಂದು ಪಟ್ಟು ಹಿಡಿದಿದ್ರು. ಆದ್ರೆ ಟಿಕೆಟ್ ಸಿಗದೆ ಕಾಂಗ್ರೆಸ್ ಮೇಲೆ ಜಬ್ಬಾರ್ ರೊಚ್ಚಿಗೆದ್ದು ಸಮರ್ ಶಾಮನೂರು ಪರ ಪ್ರಚಾರಕ್ಕೂ ಹೋಗದೆ ಕೌಂಟರ್ ಕೊಟ್ಟಿದ್ರು. ಈಗ ಅದೇ ಅವರಿಗೆ ಮುಳ್ಳಾಗಿದೆ. ಪಕ್ಷ ವಿರೋಧ ಚಟುವಟಿಕೆ ಆರೋಪದಲ್ಲಿ ಅವರನ್ನು ಅಮಾನತು ಮಾಡಿ ಶಾಕ್ ಕೊಟ್ಟಿದೆ. ಈ ಇಬ್ಬರ ಬಳಿಕ ಈಗ ಜಮೀರ್ಗೆ ಭೀತಿ ಶುರುವಾಗಿದೆ. ಜಮೀರ್ ಇಲ್ಲಿನ ಉಪಚುನಾವಣೆ ಹೊತ್ತಲೇ ಕೇರಳದಲ್ಲೂ ಪ್ರಚಾರ ಮಾಡ್ತಿದ್ರು. ಜಮೀರ್ ಬರೆದಿದ್ದಕ್ಕೆ ಸಾಕಷ್ಟು ಅನುಮಾನ ವ್ಯಕ್ತವಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಒಂದು ದಿನ ಬಂದು ಶಾಮನೂರು ಕುಟುಂಬಕ್ಕೆ ಬೆಂಬಲ ಕೊಟ್ಟು ಸಮರ್ಥ್ಗೆ ಮತ ನೀಡಿ ಎಂದಿದ್ರು. ಆದ್ರೆ ಈಗ ಒಳಗೊಳಗೆ ಅವರು ಎಸ್ಡಿಪಿಐ ಅಭ್ಯರ್ಥಿಗೆ ಬೆಂಬಲ ಕೊಟ್ಟಿದ್ದಾರೆ ಎಂದು ಆರೋಪಿಸಿದ್ದು ಜಮೀರ್ಗೆ ಈಗ ಪಕ್ಷದಿಂದ ಕ್ರಮ ಎದುರಿಸುವ ಭಯ ಶುರುವಾಗಿದೆ. ಸ್ವತಃ ಅವರ ನೆಚ್ಚಿನ ಸಿದ್ದರಾಮಯ್ಯ ಕೂಡ ಸಿಟ್ಟಾಗಿದ್ದು ಹೈಕಮಾಂಡ್ ಅಂತೂ ಜಮೀರ್ ಮೇಲೆ ಫುಲ್ ಗರಂ ಆಗಿದೆ. ಆದರೆ ಜಮೀರ್ ಮಾತ್ರ ನನ್ನದೇನೂ ತಪ್ಪಿಲ್ಲ, ಪಕ್ಷದ ಕೆಲಸ ಮಾಡಿದ್ದೇನೆ ಅಷ್ಟೇ ಅಂತ ಹೇಳಿದ್ದು ಅಲ್ಲದೆ ಎಸ್ ಮಲ್ಲಿಕಾರ್ಜುನ್ ಜಬ್ಬಾರ್ ಮನೆಗೆ ಹೋಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿಲ್ಲ ಅಂತ ಸಿಟ್ಟಾದ್ರು. ಏನಾಗಿದೆ, ಯಾರನ್ನ ಎಷ್ಟು ಹೇಳಿದಾರ ಅಲ್ಲೇ ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ಕಾರಣ ಅಂದ್ರೆ ಮತದಾರರು ಲೋಕಲ್ ಅಲ್ಲಿ ದಾವಣಗೆರೆ ಸೌತ್ ಅಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕೆ ಟಿಕೆಟ್ ಕೇಳಿದ್ರು ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ. ಆಮೇಲೆ ಸರಿ ಹೋಗಿ ನಮ್ಮ ಪಕ್ಷ ಅಭ್ಯರ್ಥಿಗೆ ಸಮರ್ಥ್ ಅವ್ರಿಗೆ ಮತ ಕೊಟ್ಟಿದ್ದಾರೆ. 100% ನಾವು ಒಳ್ಳೆ ಲೀಡಿಂಗ್ ಅಲ್ಲಿ ನಾವು ಗೆಲ್ತೀವಿ. ದಾವಣಗೆರೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನ್ ಜನಗಳ ಮಧ್ಯದಲ್ಲಿ ಇರೋನು. ನಾನೊಬ್ಬ ಸೇವಕ. ನಾನು ಯಾವತ್ತೂ ಲೀಡರ್ ಆಗೋ ಕೊಟ್ಟಿಲ್ಲ. ನಾನು ಮುಂದೇನೂ ಲೀಡರ್ ಆಗೋ ಕೊಟ್ಟಲ್ಲ. ನಾನೊಬ್ಬ ಸೇವಕ, ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ನಾನು ಯಾವತ್ತು ಈಗ ಅವ್ರು ಹೇಳ್ಕೊಂಡ್ರೆ ನಾನೇನ್ ಮಾಡ್ಲಿ? ನಾನೊಂದು ಎಂದು ಬಾಯಿಲ್ ಹೇಳಿಲ್ಲ. ನಾನೇನಂದು ಈಗ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಜನ ಸೇವಕ. ನಾನು ಜನ ಸೇವಕ. ನಾವು ನೋಡ್ರಿ, ಇದು ಮುಚ್ಮರಿ ಏನಿಲ್ಲ. ಏನು ಕ್ಲೋಸ್ ಡೋರ್ ಅಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡಿದಿಲ್ಲ. ಓಪನ್ 20ನೇ ತಾರೀಕಿಗೆ, ಹೋದ ತಿಂಗಳು 20ನೇ ತಾರೀಕಿಗೆ KPCCಯಲ್ಲಿ ಮಾನ್ಯ ಸುರ್ಜೇವಾಲಾ ಅವರು, DK ಶಿವಕುಮಾರ್ ಅವರು ಮೀಟಿಂಗ್ ಅನ್ನ ಕರೆದಿದ್ರು. ಎಲ್ಲ ಮುಖಂಡರು ಇದ್ರು. ದಾವಣಗೆರೆ 200 ಜನ ಮೇಲೆ ಎಲ್ಲ ಮುಖಂಡರು ಬಂದ್ರು. ಬ್ಲಾಕ್ ಅಧ್ಯಕ್ಷರು ಬಂದಿದ್ರು. ಆಲ್ಮೋಸ್ಟ್ ಎಲ್ಲ ಅಲ್ಪಸಂಖ್ಯಾತರು ಮುಖಂಡರುಗಳು ಬಂದಿದ್ದು. ಓಪನ್ ಸಭೆಯಲ್ಲಿ ಹೇಳಿದ್ದೀನಿ, ನಾವು ದಯಮಾಡಿ ಮುಸಲ್ಮಾನ್ ಕೊಡಿ ಸರ್. ನೀವು ಸಿಗ್ಗೊಂದಲ್ಲೂ ನಾವು ಕೇಳಿ ತಗೊಂಡ್ವಿ. ನೀವು ಕೊಟ್ರಿ, ನಾವು ಗೆಲ್ಸ್ಕೊಂಡು ಬರ್ದೀವಿ. ದಾವಣಗೆರೆಯಲ್ಲೂ ಕೊಡಿ, ನೀವು ದಾವಣಗೆರೆಯಲ್ಲಿ ಕೊಡಿ, ಯಾರಿಗಾನ ಕೊಡಿ. ಓಪನ್ ಸಭೆಯಲ್ಲಿ ಹೇಳಿರೋದು ನಾನು. ಏನು ಕ್ಲೋಸ್ ಡೋರಲ್ಲಿ ಇಲ್ಲ. ರಿಜ್ವಾನ್ ಇದ್ರು, ನಾಸೀರ್ ಹುಸೇನ್ ಇದ್ರು, ಸಲೀಂ ಅಹಮದ್ ಇದ್ರು, ನಸೀರ್ ಅಹಮದ್ ಇದ್ರು, ಎಲ್ಲರೂ ಇದ್ರು, ಹಾರಿಸ್ ಅವರಿದ್ರು. ಎಲ್ಲ ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಹೇಳಿರೋದು ನಾನು. ಅದು ಯಾರ ಮುಂದೆ ಹೇಳಿರೋದು? ಅಧ್ಯಕ್ಷ ಮುಂದೆ ಹೇಳಿರೋದು. DK ಶಿವಕುಮಾರ್ ಅಧ್ಯಕ್ಷ ಮುಂದೆ ಹೇಳಿದ್ದೀನಿ, ಸುರ್ಜೇವಾಲಾ ಮುಂದೆ ಹೇಳಿದ್ದೀನಿ. ನೀವು ಕೊಡಿ. ನೀವು ಕೊಟ್ಟು ಯಾರಿಗಾನ 7 ಜನ ಅರ್ಜಿ ಹಾಕಿದ್ದಾರೆ. 7 ಜನ ಯಾರಿಗಾನ ನೀವು ಟಿಕೆಟ್ ಕೊಡಿ. 7 ಜನದಲ್ಲಿ ಯಾರಿಗಾನ ಟಿಕೆಟ್ ಕೊಡಿ. ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದ್ರೆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಕೇಳ್ರಿ, ಕಂಪ್ಲೀಟ್ ಮಾಡಕ್ ಕೊಡ್ರಿ. ಇದೇ ನೀವು ಕನ್ಫ್ಯೂಸ್ ಮಾಡೋದು. ನಮ್ಮ ಮಾತೊಂದು ಬಿಟ್ಟು ಅದು ಬೇರೆ ಹೊರಬಿಟ್ರೆ. ಈಗ ನಾನು ಓಪನ್ ಸಭೆದಲ್ಲಿ ಯಾರು ಮುಚ್ಚಮರಿ ಇಲ್ಲ. ಕ್ಲೋಸ್ ಡೋರ್ ಏನೋ ಇಂಡೋರ್ ಒಳಗಡೆ ರೂಮಲ್ಲಿ ಏನೋ ಮಾತಾಡಿಲ್ಲ. ನಾವು ಓಪನ್ KPCC ಆಫೀಸ್ ಕಚೇರಿಯಲ್ಲಿ ಮಾತಾಡಿರೋದು.
ಸುರ್ಜೇವಾಲಾ ಇನ್ನು ಎಲ್ಲ ನಮ್ಮ ಅಲ್ಲಿ ಅಲ್ಪಸಂಖ್ಯಾತರ ಮುಖಂಡರುಗಳು ಬಂದಿದ್ರು. ಅವ್ರ ಮುಂದೆ ಹೇಳಿದ್ರೆ ಈ ಬಾರಿ ಕೇಳ್ತಾರೆ ಕೊಡಿ ಸರ್, ನೀವು ನನ್ನ ಜವಾಬ್ದಾರಿ ಮೇಲೆ ಕೊಡಿ. ಸಿಗ್ಗಾವ್ನು ಹಂಗೆ ತಗೊಂಡಿದ್ದೆ, ನಾನು ಗೆಲ್ಸ್ಕೊಂಡು ಬಂದಿಲ್ಲ ಸಿಗ್ಗಾವು, ಇದನ್ನು ಕೊಡಿ ನೀವು, ನಾನು ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಂದು. ಯಾರನ್ನ ಕೊಡಿ ನೀವು, 7 ಜನದಲ್ಲಿ ಯಾರನ್ನ ಕೊಡಿ ಅಂದೆ ನಾನು, ಹೆಸರನ್ನೇ ಹೇಳಿಲ್ಲ ನಾನು. ಜಬ್ಬಾರ್ದು ಮುಂಚೆ ಕೇಳಿದ್ರು ಸರಿ, ಈಗ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತಾನೇ ಮಾಡಬೇಕಾಗಿರೋದು. ಯಾವಾಗ ಜಬ್ಬಾರ್ ಸಿಕ್ಕಲ್ಲ ಅಂತ ಗೊತ್ತಾಯ್ತು ನಮಗೆ, ಜಬ್ಬಾರ್ ಕೊಡೋಕ್ಕೆ MLC ಇದ್ದಾರೆ ಅವರು, ಅವ್ರು ಕೊಡೋಕ್ಕಾಗಲ್ಲ ಅಂತ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದ್ದಾರೆ ಅಂದಮೇಲೆ ನಾವು ಯಾರಿಗಾನ ಕೊಡಿ ಅಂದ್ವಿ ನಾವು. ಜಬ್ಬಾರ್ ಕೇಳಿದ್ದು ಸ್ಟಾರ್ಟಿಂಗಲ್ಲಿ ಕೇಳಿದ್ದು ನಿಜ ಅದು. ಆಮೇಲೆ ಏನು ಮಾಡಿದ್ವಿ, ಜಬ್ಬಾರ್ ಅವ್ರು MLC, ನಾವು ಯೋಚನೆ ಮಾಡಿದ್ವಿ ಜಬ್ಬಾರ್ ಅವ್ರು MLC ಇದ್ದಾರೆ, ನಾವು ಕೇಳ್ತಾರದ್ರ ಬಗ್ಗೆ ತಪ್ಪು, ಜಬ್ಬಾರ್ಗೆ ಕೇಳ್ತಾರದು ನಾವು ತಪ್ಪು. ಏನಕ್ಕಂದ್ರೆ ಇನ್ನ 3 ವರ್ಷ MLC ಇದ್ದಾರೆ ಅವರು, ಬೇರೆ ಯಾರಿಗಾನ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ ನಾವು. ಯಾರಿಗಾನ ಅವಕಾಶ ಮಾಡಿ ಕೇಳಿ ಅಂತ ಕೇಳಿದೀವಿ. ಅದು ಏನು ಇಂಡೋರಲ್ಲಿ ಎಲ್ಲ ಒಳಗಡೆ ಕೂತ್ಕೊಂಡು ಮಾತಾಡಿದಿಲ್ಲ, ಓಪನ್ ಸಭೆಯಲ್ಲಿ ಹೇಳಿರೋದು ಅದು. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಜಬ್ಬಾರ್ ಅವರು, ನಸೀರ್ ಅವರು. ಎಲ್ರಿ ಈಗ ಒಂದ್ ನಿಮಿಷ, ಈಗ ಜಬ್ಬಾರ್ ಅವ್ರು ಏನಂತಾರೆ, ನಾ ಜಬ್ಬಾರ್ ಅವ್ರಿಗೂ ಮಾತಾಡಿದೆ, ನೀವು ಹೋಗ್ಬೇಕು, ಅಧ್ಯಕ್ಷ ಆಗಿದ್ದೀರಾ ಹೋಗ್ಬೇಕಂದ್ರೆ, ನಾನು ಮಲ್ಲಿಕಾರ್ಜುನ ಪಕ್ಕದ ಮನೆಗೆ ಬಂದಿದ್ದೆ, ನಮ್ಮ ಮನೆಗೆ ಬಂದಿಲ್ಲ, ನಾನು ಹೆಂಗ್ ಸಾರ್ ಹೋಗೋದು? ನಾನು ಒಬ್ಬ ಲೀಡರ್, ನಾನು ಲೋಕಲ್, ನಾನು ಅವ್ರ ಜೊತೆಯಲ್ಲೇ ಇದ್ದವ್ನು, ನಾನು ಪಕ್ಕದ ಮನೆಗೆ ಹೋಗಿದ್ದಾರೆ, ನನ್ನ ಮನೆಗೆ ಬರ್ಬೇಕು ತಾನೆ ಕನಿಷ್ಠ, ನನ್ನ ಮನೆಗೆ ಬರ್ಬೇಕಾಗಿತ್ತಂತ. ಆಯ್ತು ರೀ ಪಕ್ಷಕ್ಕೋಸ್ಕರ ಹೋಗಿ ಅಂತ ಕೇಳ್ಕೊಂಡ್ರೆ, ಅವ್ರೇನೋ ಮನ್ಸಿಗೆ ಬೇಜಾರಾಗಲಿಲ್ಲ, ಹೋಗಿಲ್ಲ, ಮನೇಲಿ ಸೇರ್ಕೊಂಡ್ರು. ಅವ್ರ ಆರೋಗ್ಯನೂ ಚೆನ್ನಾಗಿಲ್ಲ ಅಂತ ಮಾಧ್ಯಮದಲ್ಲೇ ಹೇಳಿದ್ದಾರೆ ಅವರು, ನನ್ನ ಆರೋಗ್ಯ ಚೆನ್ನಾಗಿರ್ಲಿಲ್ಲ ಆ ಕಾರಣಕ್ಕೆ ನಾನು ಆಚೆ ಬಂದಿಲ್ಲ ಅಂತ. ಅವ್ರು ಒಂದೇ, ನಾನು ಕೇಳ್ಕೊಂಡೆ, ಹೋಗಿ ಕೆಲಸ ಮಾಡ್ರಿ, ಪಕ್ಷ ನಮ್ಮ ಮುಖ್ಯ, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಬೇಕು ಅಂತ. ಇದಕ್ಕೆ ಅವ್ರೇನಂದ್ರು, ಇಲ್ಲ ನನಗೆ ಪಕ್ಕದ ಮನೆಗೆ ಬಂದ, ನಮ್ಮ ಮನೆಗೆ ಬಂದಿಲ್ಲ ಅಂತ. ನಸೀರ್ ಅಹಮದ್ಗೆ ಎಲ್ಲಿ ಕೊಟ್ಟಿದ್ರು ಜವಾಬ್ದಾರಿ? ಬಾಗಲಕೋಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಬಾಗಲಕೋಟೆಯಲ್ಲಿ ಕೊಟ್ಟಿದ್ರು. 10 ದಿನ ಬಾಗಲಕೋಟೆಯಲ್ಲಿ ಇದ್ರು. ಮಾನ್ಯ ಮುಖ್ಯಮಂತ್ರಿ ಬಾಗಲಕೋಟಲ್ಲಿ 31 ಬಾಗಲಕೋಟಲ್ಲಿ ಮಾಡಿದ್ರು. 31ಗೆ ನಸೀರ್ ಅಹಮದ್ ಕೇಳಿದ್ದಾರೆ. 1ನೇ ತಾರೀಕು 2ನೇ ತಾರೀಕು ದಾವಣಗೆರೆ ಹಾಕೊಂಡಿದ್ರು, ಬಾಗಲಕೋಟೆಯಿಂದ ಮಾನ್ಯ ಮುಖ್ಯಮಂತ್ರಿ ದಾವಣಗೆರೆ ಹಾಕೊಂಡಿದ್ರು. ಆವಾಗ ನಸೀರ್ ಅಹಮದ್ ಕೇಳಿದ್ದಾರೆ, ಸರ್ ನಾನು ದಾವಣಗೆರೆಗೆ ಬಂದು ಹೋಗ್ತೀನಿ ಸರ್, ನಾನು ನಿಮ್ಮ ಜೊತೆ 2 ದಿನ ಬಂದು ಹೋಗ್ತೀನಿ ಸರ್ ಅಂತ. ಬೇಡ ಕಣೋ, ನೀನು ಇಲ್ಲಿ ಚೆನ್ನಾಗಿ ಮಾಡ್ತೀಯ, ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಈ ಅಬ್ಸರ್ವರ್ ಅಂತ ಮಾಡಿದ್ರು 5 ಜನ, ಸುರ್ಜೇವಾಲಾ, ಮೊನ್ನೆ DK ಶಿವಕುಮಾರ್ ಅವರು ಅವ್ರನ್ನ ಮಾಡಿದ್ರು, ತಿಮ್ಮಾಪುರ್ನ, ಆಮೇಲೆ ನಸೀರ್ ಅಹಮದ್ನ, ಯಾರೋ ಒಂದು 5 ಜನಕ್ಕೆ ಅಬ್ಸರ್ವರ್ ಅಂತ ಮಾಡಿದ್ರು, ಇನ್ಚಾರ್ಜ್ ಮಾಡಿದ್ರಲ್ಲಿ, ಎಲ್ಲಿ ಬಾಗಲಕೋಟೆಯಲ್ಲಿ. ಅವ್ರು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗೆ ಕೇಳ್ಕೊಂಡಿದ್ದಾರೆ ಅವರು, ನಾನು 1ನೇ ತಾರೀಕು 2ನೇ ತಾರೀಕು ನಾನು ಬರ್ತೀನಿ ಸರ್ ನಿಮ್ಮ ಜೊತೆ, ನಾ ಬಂದೆ. ಬೇಡ ಕಣೋ, ನೀನು ಬಾಗಲಕೋಟೆ ಅಂತ 10 ದಿನ ಬಾಗಲಕೋಟೆಯಲ್ಲಿ ಮಾಡಿದ್ದಾರೆ ಅವರು ನಸೀರ್ ಅಹಮದ್. ಈಗ ಅಲ್ಪಸಂಖ್ಯಾತರು ಒಗ್ಗಟ್ಟು ಹೊಡೆಯೋ ಕೆಲಸ ಪಾರ್ಟಿ ಒಳಗೆ ಆಗ್ತಾ ಇದೆ. ಆ ಥರ ಏನಿಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ಈಗ ಯಾರು ಹಾಕಿದ್ದಾರೆ ಹೇಳ್ಬೇಕು ತಾನೆ, ಯಾರು ಹಾಕಿದ್ದಾರೆ ಹೆಸರು ಸಮೇತ ಹೇಳ್ಬೇಕು ತಾನೆ. ಈಗ ನೀವು ಕೇಳ್ರಿ ಜಬ್ಬಾರ್ ಅವ್ರು ಹಿಂಗ್ ಅಂತ, ಸಲೀಂ ಅಹಮದ್, ನಸೀರ್ ಅಹಮದ್ ಕೇಳ್ರಿ, ನಾನು ಹೇಳಿದ್ದೀನಿ ಯಾರಂತ ಹೇಳ್ಬೇಕು ತಾನೆ ಅವರು. ಈಗ ನನಗೆ ಹೈಕಮಾಂಡ್ನಿಂದ ಸ್ಟಾರ್ ಕ್ಯಾಂಪೇನರ್ ಆಗ್ಬಿಟ್ಟು ಕೇರಳ ಜವಾಬ್ದಾರಿ ಹಾಕಿದ್ರು. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು 5ನೇ ತಾರೀಕು ಜಮೀರ್ ಅಹಮದ್ ಖಾನ್ ಬರ್ತಾರಂತ ಘೋಷಣೆ ಮಾಡಿದ್ರು. ನಾನೇ ವೇಣುಗೋಪಾಲ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಇಲ್ಲ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ಟಿದ್ದಾರೆ 5ನೇ ತಾರೀಕು ಹೋಗ್ಬೇಕಂತ ಹೋದೆ. ನಾನು ದಾವಣಗೆರೆಯಲ್ಲಿ ಒಂದು ರೋಡ್ ಶೋ ಥರನೇ ಮಾಡಿದೆ, ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಾ, ಪ್ರೆಸ್ ಮೀಟ್ ಮಾಡಿದೆ, ಮಲ್ಲಿಕಾರ್ಜುನ ಮನೇಲಿ ಊಟ ಮಾಡಿದ್ದೀನಿ ನಾನು. ಇನ್ನು ಆಮೇಲೆ ಅಲ್ಲೇ ಪ್ರೆಸ್ಸಲ್ಲೂ ಹೇಳಿದೆ, ನಾನು ಅಗತ್ಯ ಇದ್ರೆ ಬಾಗಲಕೋಟೆ ಹೋಗ್ತಾ ಇದ್ದೀನಿ ಇಲ್ಲಿಂದ, ನಾನು ಅಗತ್ಯ ಇದ್ರೆ 7ನೇ ತಾರೀಕು ತಿರ್ಗಾ ಬರ್ತೀನಿ, ನನ್ಗೆ ಹೇಳಿ ಅಂದ್ರೆ 7ನೇ ತಾರೀಕು ಕರೆದಿದ್ರೆ ತಿರ್ಗಾ 7ನೇ ತಾರೀಕು ಹೋಗ್ತಾ ಇದ್ದೀನಿ ನಾನು ಇಲ್ಲ ಬೇಡ, ಇಲ್ಲ ಅಗತ್ಯ ಇದ್ರೆ ಅವ್ರು ಬರೇ ಬಂದಿನಿ, ಇವ್ರು ಒಂದು ರೋಡ್ ಶೋ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ಸಾಕು ಅಂತ ಹೇಳಿದ್ರು. ನಾನು ಆ ಕೆಲಸ ಮಾಡಿದ್ದೀನಿ, ಪಕ್ಷದ ಜವಾಬ್ದಾರಿ ನಾನು ಏನು ಕೊಟ್ಟಿದ್ದು ಮಾಡಿದ್ದೀನಿ. ಹಂಗೂ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ, ನಾನು ಬಾಗಲಕೋಟೆ ಹೋಗ್ತಾ ಇದ್ದೀನಿ ಇವತ್ತು, ನೀವು 7ನೇ ತಾರೀಕು ಅಗತ್ಯ ಇದ್ರೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆದ್ರೆ ನಾನು ಬರ್ತಾ ಇದ್ದೆ. ನಾನು ಆ ಥರ ಗೊಂದಲ ಏನಿಲ್ಲ, ಗೊಂದಲ ಎಲ್ಲ ನಾವು ಒಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. ಈ 2 ಸೀಟು ನಾವು ಗೆಲ್ತೀವಿ. ಜಬ್ಬಾರ್ ಅವರು ಹೇಳಿದ್ರು, ರಿಜ್ವಾನ್ ಮತ್ತು ಸಲೀಂ ಅಹಮದ್ ಅವರು ಮಾತಾಡ್ತಾ ಇದ್ದಾರೆ, ಅದು ಕಾಂಗ್ರೆಸ್ ಪಾರ್ಟಿ ಆಫೀಸಲ್ಲೇ ಕೂತ್ಕೊಂಡು ಸಮುದಾಯದ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಮುದಾಯದವರೇ ಅವರ ಹಿಂದೆ ಕಾಣದ ಕೈಗಳಿದಾವೆ, ಈಗ ಇಲ್ಲ ಎಲ್ಲಾರ್ಗೂ ಸಹಜ ರೀ, ಮಂತ್ರಿ ಆಗಕ್ಕೆ ಯಾರು ಆಸೆ ಇಟ್ಕೊಂಡಿರಲ್ಲ, ಎಲ್ಲಾರ್ಗೂ ಮಂತ್ರಿ ಆಗೋದು ಅದು ಸಹಜ. ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಮಾಡೋದು ತಪ್ಪು ಅಂತ ನಾವು ಹೇಳಲ್ಲ, ಮಾಡೋದು ತಪ್ಪು. ಈಗ ನಾನು ಮಂತ್ರಿ ಆಗ್ಬೇಕು, ನನಗೆ ಆಸೆ ಇಲ್ವಾ? ಮಂತ್ರಿ ಆಗಿದ್ದೀನಿ, ಈಗ ಮಂತ್ರಿ ಆಗ್ಬೇಕಂತ ನನಗೆ ಆಸೆ ಇಲ್ಲ, ಎಲ್ಲರಿಗೂ ಆಸೆ ಇರ್ತದೆ, ಆಗ್ಲಿ ಸಂತೋಷ ಅವ್ರಿಗೆ. ಈಗ ಅವ್ರು ಯಾರಿಗೆ ಹೇಳಿದಾರೆ ಅಂತ ಗೊತ್ತಿಲ್ಲ ತಾನೆ. ಈಗ ಲೋಕಲ್ ಲೀಡರ್ಸ್ ಹೇಳಿದಾರ, ನನಗೆ ಯಾರಿಗೆ ಹೇಳಿದ್ದಾರೆ ಡೈರೆಕ್ಟ್ ಹೆಸರು ಅಂತೂ ಯಾರ್ದು ಹೇಳಿಲ್ಲ. ಅವರು ಹೆಸರು ಹೇಳ್ಬೇಕಲ್ಲ ಇಂಥವ್ರು ಮಾಡಿದಾರಂತ. ಈಗ ನನ್ನ ಕೆಲಸ ನಾನು ನಿಭಾಯಿಸಿದ್ದಾನೆ, ದಾವಣಗೆರೆ ಹೋಗಿದ್ದೀನಿ ತಾನೆ. ಈಗ ದಾವಣಗೆರೆ 5ನೇ ತಾರೀಕು, ನನಗೆ 5ನೇ ತಾರೀಕುವರೆಗೂ ಕೇರಳದಲ್ಲಿತ್ತು. ಆಕ್ಚುಲಿ 7ನೇ ತಾರೀಕುವರೆಗೂ ಕೇರಳ ಹಾಕಿದ್ರು ನನಗೆ. ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಬಿಟ್ಟಿದ್ರು, ಜಮೀರ್ ಅವ್ರು 5ನೇ ತಾರೀಕು ಬರ್ತಾರೆ ದಾವಣಗೆರೆ, 6-7 ಬಾಗಲಕೋಟೆ ಮಾಡ್ತಾರಂತ.
ಆ ಹಿನ್ನೆಲೆಯಲ್ಲಿ ನಾನೇ ಮನೆ ಮುಖ್ಯಮಂತ್ರಿಗಳು ಮನೆ ವೇಣುಗೋಪಾಲ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ಸರ್ ಮನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನಾನು ಹೋಗ್ಲೇಬೇಕಂತ ಅವ್ರ ಪರ್ಮಿಷನ್ ತಗೊಂಡು ಬಂದೆ. ನಾನು ಬಂದು ದಾವಣಗೆರೆ ಮಾಡಿದ್ದೀನಿ, ಬಾಗಲಕೋಟೆಲ್ಲೂ ಮಾಡಿದ್ದೀನಿ. ನಾನು ಜಮೀರ್ ವಿರುದ್ಧ ಕೂಡ ಷಡ್ಯಂತ್ರ ನಡೀತಾ ಇದೆ ಸರ್. ಯಾಕಂದ್ರೆ ಇದು ರಾಜಕೀಯದ ಅಧಿಕಾರದಲ್ಲಿದ್ದಾಗ ಜಮೀರ್ ಸಚಿವರಾಗ್ತಾರೆ, ಬೇರೆ ಅವಕಾಶ ಈಗ ಆರೋಪ ಈಗ ಮಾಡಿದ್ರೆ ಅವಕಾಶ ಸಿಗ್ಬೋದು ಅಂತ ಹೇಳಿ ರಾಜಕೀಯದಲ್ಲಿ ಸಹಜ, ಅದು ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ರೆ, ಎಲ್ಲರೂ ಅವ್ರ ಪ್ರಯತ್ನ ಮಾಡ್ತಾರೆ, ಮಾಡಲಿ ಅವರು ಪ್ರಯತ್ನ ಆಗಲಿ, ಸಂತೋಷ. ಅವ್ರ ಮಂತ್ರಿ ಆಗಿ ನನಗೂ ಸಂತೋಷ ಆಗಲಿ. ಸರ್, ದಾವಣಗೆರೆ ವಿಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರ ಆಪ್ತರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಸರ್ ದಾವಣಗೆರೆ ವಿಚಾರ? ಯಾಕಂದ್ರೆ ಇದೇ ರಾಜ್ಯದ ವಿಚಾರ ಈಗ ನಿಮ್ಮ ವಿರುದ್ಧನೂ ಕೂಡ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋದು. ಹೇಳಿ ಸರ್, ಆ ಥರ ಏನಿದೆ ಅಂತ ಮಾಡ್ತಾರೆ?